35-40 ವರ್ಷಗಳ ನಿರಂತರ ಹೋರಾಟದ ಫಲ ಸರ್. ಕಡೆಗೂ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಸಾಮಾನ್ಯರ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು ಮಹತ್ವದ ನಿರ್ಣಯ. ಹೇಗೆ ಸಾಧ್ಯವಾಯಿತು ಸರ್ ಇದು? ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇದೆ. ಹೌದು. ಅದರಲ್ಲಿ 101 ಜಾತಿಗಳಿದ್ದಾವೆ. ಈ 101 ಜಾತಿಗಳು ದೇಶದ ಯಾವುದೇ ದೇಶದಲ್ಲಿ ಇಷ್ಟೊಂದು ಜಾತಿಗಳಿಲ್ಲ. ಇಲ್ಲಿ ಸೇರಿಸ್ಬಿಟ್ಟಿದ್ದಾರೆ. 101 ಜಾತಿ ಇದೆ. ಈ ಜಾತಿಗಳಲ್ಲಿ ಏನಾಗ್ಬಿಟ್ಟಿದೆ, ಕೆಲವೇ 4-5 ಪ್ರಬಲವಾಗಿರ್ತಕ್ಕಂಥ ಜಾತಿ. ಒಂದು ಬಲಗೈ ವಲಯ ಸಮುದಾಯದವರು, ಇನ್ನೊಂದು ಎಡಗೈ ಮಾದಿಗ ಸಮುದಾಯದವರು, ಮತ್ತೊಂದು ಲಂಬಾಣಿ ಸಮುದಾಯದವರು, ಬೋವಿ ಸಮುದಾಯದವರು, ಕೊರ್ಚ ಕೊರ್ಮ ಅಂತಕ್ಕಂಥ ಸ್ವಲ್ಪ ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ಸಮುದಾಯ. ಇನ್ನುಳಿದವೆಲ್ಲ ಸಣ್ಣ ಪುಟ್ಟ ಇವು ಇದರಲ್ಲಿ ಇರ್ತಕ್ಕಂಥ ಉಪಜಾತಿಗಳು. ಮಾದಿಗರಲ್ಲಿ ಉಪಜಾತಿಗಳಿದೆ, ಅದರಲ್ಲಿ ರೈಟ್ನಲ್ಲಿ ಕೂಡ ಉಪಜಾತಿಗಳಿದೆ. ಅವು ಎಲ್ಲವೂ ಸೇರಿ 101 ಜಾತಿಗಳಿದ್ದಾವೆ. ಇದರಲ್ಲಿ 101 ಜಾತಿಗಳು 15% ಮೀಸಲಾತಿ ಪಡೆಯುವಂಥ ಸಂದರ್ಭದಲ್ಲಿ ಉದ್ಯೋಗ ಇರ್ಬೋದು, ಶಿಕ್ಷಣ ಇರಬಹುದು, ಅದರಲ್ಲಿ ಯಾವುದೇ ರೀತಿಯ ಅವಕಾಶಗಳು ಇರಲಿಲ್ಲ. ಈ ಉಳಿದಂಥ ಸಮುದಾಯ, ಮಾದಿಗರನ್ನು ಹೊರತುಪಡಿಸಿ ಉಳಿದಂಥ ಸಮುದಾಯ ಸ್ವಲ್ಪ ಚೆನ್ನಾಗಿ ಅನುಕೂಲವಾಗಿ ಅವರು ಓದಿ ಚೆನ್ನಾಗಿ ಬುದ್ಧಿವಂತರಾಗಿ ಮೇಲೆ ಬಂದಿದ್ದಾರೆ. ನಾವು ಸಂತೋಷ ಪಡ್ತೀವಿ ಅವ್ರಿಗೆ. ಆಮೇಲೆ ಹೆಚ್ಚು ಉದ್ಯೋಗವನ್ನು ಅವರೇ ಪಡೆದಿದ್ದಾರೆ. ಅವ್ರ ಜೊತೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ ಮಾದಿಗರು. ಯಾಕಂದ್ರೆ ಮಾದಿಗರು ಕಾಯಕ ಏನಂತ ಹೇಳಿದ್ರೆ ಬೀದಿ ಕಸವನ್ನ ಗುಡಿಸ್ತಕ್ಕಂಥ ಪೌರ ಕಾರ್ಮಿಕರು, ಚಪ್ಪಲಿಯನ್ನು ಹೊಲಿತಕ್ಕಂಥ ಚರ್ಮಗಾರರು, ಹಳ್ಳಿಗಾಡಿನಲ್ಲೆಲ್ಲ ಕೂಡ ಈ ಮುಂದುವರೆದಂಥ ಸಮುದಾಯಗಳ ಮನೆಯಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಕೃಷಿ ಕಾರ್ಮಿಕರು. ಇನ್ನು ಪಟ್ಟಣ ಪ್ರದೇಶದಲ್ಲಿ ಹಮಾಲಿನೋ ಕೂಲಿನೋ ಅದು ಇದೋ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕಾಯಕವನ್ನು ನಿರ್ವಹಿಸ್ಕೊಂಡು ಬರ್ತಕ್ಕಂಥ ಈ ಸಮುದಾಯ, ಆ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಿ ಎಲ್ಲದರಲ್ಲೂ ಕೂಡ ಈಗ ರಾಜಕೀಯವಾಗಿ ಸ್ಪರ್ಧೆ ಮಾಡಿ ಹೆಚ್ಚು ನಾವು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಸಿಗಬೇಕಾದಂಥ ಪಾಲು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ದೊರೀತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ ಇದು ಏನಾದರೂ ಮಾಡಿ ನಮಗೆ ಒಳ ಮೀಸಲಾತಿ ಕೊಡಬೇಕು, ನಮ್ಮ ಜನಸಂಖ್ಯೆ ಅನುಗುಣವಾಗಿ ನೀವು ಹಂಚಿಕೆ ಮಾಡಿ